ನಾನು ನಿಮ್ಮ ಸಾನ್ವಿ. ಇವತ್ತು ನಮ್ಮ ಮನೆಯಲ್ಲಿ ಪಕ್ಷ ಹಬ್ಬ ಮಾಡ್ತಿದ್ದಾರೆ. ಯಾರ್ಯಾರು ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ. ಇವ್ರು ನಮ್ಮ ಪಪ್ಪ. ನಮ್ಮಮ್ಮ ನಮ್ಮಪ್ಪನ ಹೆಲ್ಪ್ ಇಲ್ತಾನೆ ಯಾವ ಕೆಲಸನೂ ಮಾಡಲ್ಲ. ಇವಳು ನಮ್ಮನೆ ಪುಟಾಣಿ ಬೇಬಿ. ಇವ್ರು ನಮ್ಮಮ್ಮ ಮಾಂಸ. ಇವರು ಹಬ್ಬಕ್ಕೆ ತರಕಾರಿ ಹಚ್ತಿದ್ದಾರಾ ಅಥವಾ ತರಕಾರಿ ಅಂಗಡಿನೇ ಇಟ್ಕೊಂಡಿದ್ದಾರಾ ಗೊತ್ತಾಗ್ತಾ ಇಲ್ಲ. ಇವ್ರು ನಮ್ಮ ಅಜ್ಜಿ. ಇವ್ರು ಅಡುಗೆ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇವ್ರು ನಮ್ಮ ಚಿಕ್ಕಿ ಡಾಕ್ಟರ್ ಅನುಷಾ. ತರಕಾರಿ ಹೆಚ್ಚಾಯಿತು, ಈಗ ಕಡಲೆಬೇಳೆ ವಡೆ ಮಾಡೋದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಅಜ್ಜಿ, ಇವತ್ತೇನೇನು ಸ್ಪೆಷಲ್ ರೆಸಿಪೀಸ್ ಮಾಡ್ತಾ ಇದ್ದೀರಾ? ಬೆಂಡೆಕಾಯಿ ಸಾಂಬಾರು, ಬಾಳೆಕಾಯಿ ಪಲ್ಯ, ಗೋರಿಕಾಯಿ ಪಲ್ಯ, ಕುಂಬಳಕಾಯಿ ಪಲ್ಯ, ಚಿಕ್ಕಿ ವಡೆ, ಉದ್ನೊಡೆ, ಕಡಲೆಬೇಳೆ ವಡೆ, ಅನ್ನ ಸಾಂಬಾರು, ಪುಳಿಯೋಗರೆ ಇಷ್ಟೆಲ್ಲ ಮಾಡ್ತಿದ್ದೀರಾ? ಮತ್ತೆ ಶಾವಿಗೆ ಪಾಯಸ. ಕೇಳಿದ್ರಲ್ಲ ಎಷ್ಟು ವೆರೈಟೀಸ್ ರೆಡಿ ಆಗ್ತಿದೆ ಅಂತ. ಇವ್ರು ನಮ್ಮ ಇನ್ನೊಬ್ರು ಚಿಕ್ಕಿ ರಕ್ಷಿ ಅಂತ. ವಾವ್, ಉದ್ದಿನೊಡೆ ಮಾಡೋಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ನೋಡೋಣ ಬನ್ನಿ ಹೇಗೆ ಬರುತ್ತೆ ಅಂತ. ಕಡಲೆಬೇಳೆ ವಡೆ ಮತ್ತು ಉದ್ದಿನೊಡೆ ಎರಡೂ ರೆಡಿಯಾಗಿದೆ. ಈಗ ನಮ್ಮ ಚಿಕ್ಕಿ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ. ಹಬ್ಬದ ಕೆಲಸ ಮಾಡೋರ್ಗಿಂತ ನೋಡೋರೇ ಸುಸ್ತಾಗಿ ಮಲಗಿದ್ದಾರೆ. ಇವರೇ ನಮ್ಮ ಅಕ್ಕ ರುಚಿ. ಈಗ ಎಲ್ಲರೂ ಎಡೆ ಇಡೋದಕ್ಕೆ ಪ್ರಿಪೇರ್ ಮಾಡ್ತಿದ್ದಾರೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಆಹಾ ಆಹಾ, ಈ ಜಗವಿದೆ ನವರಸಗಳ ಉಣಬಡಿಸಲು. ಎಲ್ಲ ಹಬ್ಬದಲ್ಲೂ ನಮ್ಮ ಮುಂದೆ ಫಸ್ಟ್ ಪೂಜೆ. ಇವಾಗ ಮನೆಯವ್ರದ್ದೆಲ್ರದ್ದು ಪೂಜೆ ಆಯಿತು. ಪೂಜೆ ಆದಮೇಲೆ 5 ನಿಮಿಷ ಹೊರಗಡೆ ಇರಬೇಕು. ಅದಕ್ಕೆ ಎಲ್ಲರೂ ಹೊರಗಡೆ ಹೋಗ್ತಾ ಇದ್ದೀವಿ. ನೀವಿಬ್ರು ಅನ್ನಲ್ವಾ? ಇಲ್ಲಿ ಇಲ್ಲಿ ಹಾಯ್ ಅದ. ಇನ್ನೊಂದ್ಸಲ ಅಂತ ಹಾಯ್ ಅನ್ಬಿಡು. ಹಾಯ್ ಹಾಗೆ ಅನ್ಲಲ್ಲ. ಇದು ಅಮ್ಮ, ಇದು ಇದ್ಯಾರ್ದು ರುಚಿ? ದೊಡ್ಡಪ್ಪಂದು. ಇದು ಅಪ್ಪ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ ನಳಪಾಕ ದಿನ ದಿನ ನೂತನ. ಈಗೆಲ್ಲ ಊಟ ಮುಗಿಸಿ ಮೂವಿ ನೋಡ್ತಾ ಇದ್ದೀವಿ. ನಮ್ಮ ಹಬ್ಬದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು. ಭಯಂಕರ ಜಗಳ ಆಗ್ಬೇಕು ಅಂತ ಕಳಿಸಿದ್ದಾರೆ. ಪಕ್ಕ ಮಾಡ್ಬಿಡ್ತೀನಿ. ನೀನ್ ಒಳ್ಳೆ ಜುಟ್ಟು ತರ ಇದೆಯಾ, ನೀನ್ ಒಳ್ಳೆ ಕೆಮ್ಮೆ ತರ ಇದೆಯಾ, ಸಾಯಿಸ್ಬಿಡ್ತೀನಿ. ಖಂಡಿತ ಅಣ್ಣ, ಮುಗಿಸೋಣ ಅಣ್ಣ. ನೀವ್ ಯಾವಾಗ ಎಲ್ಲಿ ಬರ್ಬೇಕು?